ಇನ್ನು ಅಸ್ಸಾಂ ವಿಚಾರಕ್ಕೆ ಬರೋದಾದರೆ ಅಸ್ಸಾಂ ಚುನಾವಣೆಯಲ್ಲಿ ಈ ಬಾರಿ ಮತ್ತೆ ಕಮಾಲ್ ಮಾಡಿರುವಂಥದ್ದು. ಎರಡನೇ ಅವಧಿಗೂ ಕೂಡ ಹಿಮಂತ್ ಬಿಸ್ವಾ ಶರ್ಮಾ ಅವರು ಸಿಎಂ ಆಗೋದು ಬಹುತೇಕ ಫಿಕ್ಸ್. ಬಿಜೆಪಿ ಗೆಲುವಿನ ಹಿಂದೆ ಬಿಸ್ವಾ ಶರ್ಮಾ ಅವರ ನಾಯಕತ್ವ ಇರೋದು ಗೊತ್ತಿರುವಂತಹ ವಿಚಾರವೇ. ಎರಡನೇ ಅವಧಿಗೂ ಕೂಡ ಸಿಎಂ ಆಗಲಿದ್ದಾರೆ ಹೇಮಂತ್ ಬಿಸ್ವಾ ಶರ್ಮಾ ಅವರು. ಹ್ಯಾಟ್ರಿಕ್ ಸಾಧನೆ ಆಗಿದೆ. ಬೇಸಿಕ್ಲಿ ಹೇಮಂತ್ ಅವರು ಕಾಂಗ್ರೆಸ್ ಪರ್ಸನ್ನು. 2015ರಲ್ಲಿ ಅವರು ಬಿಜೆಪಿಗೆ ಬರ್ತಾರೆ. 2016ರ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. 2021ರಲ್ಲೂ ಕೂಡ ಅಧಿಕಾರಕ್ಕೆ ಬಂದಿತ್ತು. ಈಗ 2026ರ ಚುನಾವಣೆಯಲ್ಲೂ ಕೂಡ ಹ್ಯಾಟ್ರಿಕ್ ಸಾಧನೆಯನ್ನು ಮಾಡಿದೆ. ಇದರ ಹಿಂದಿರುವಂತಹ ವ್ಯಕ್ತಿ ಅನ್ಡೌಟೆಡ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಅವರು. ನೇರ ಮಾತುಗಾರಿಕೆ ಇದೆ, ವರಿಷ್ಠರ ಜೊತೆಗೆ 1-to-1 ಟಚ್ನಲ್ಲಿದ್ದಾರೆ. ಜೊತೆಗೆ 2021ರಿಂದ ಅವರು ಸಿಎಂ ಆಗಿ ಅಧಿಕಾರವನ್ನು ನಿರ್ವಹಿಸ್ತಾ ಇರೋದ್ರಿಂದ ಈ ಬಾರಿಯೂ ಕೂಡ ಅವರಿಗೆ ಬಹುತೇಕ ಪಟ್ಟವನ್ನು ಕಟ್ಟೋದಕ್ಕೆ ಬಿಜೆಪಿ ವರಿಷ್ಠರು ನಿರ್ಧರಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ.